ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಕೊಳವೆ ಮತ್ತು ಟ್ಯಾಂಕುಗಳು, ಪೈಪ್ಸ್ ಅಂಡ್ ಸಿಲಿಂಡರ್ಸ್. ಓಕೆನಾ? ಅದರಲ್ಲಿ ಯಾವ ತರ ಕ್ವಶನ್ಸ್ ಬರೋ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲ ಸಾಲ್ವ್ ಮಾಡ್ತಾ ಬಂದಿದ್ವಿ. ಆ ಪ್ರೀವಿಯಸ್ ಕ್ಲಾಸ್ ವಿಡಿಯೋಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರೋದೇ, ಯು ಕ್ಯಾನ್ ಫಾಲೋ. ಓಕೆ, ಆಗಿತ್ತಲ್ಲ, ಇದಾಗಬೇಕು. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ. A tap can fill completely in 24 hours after filling the tank. Three more such taps are open. How much time will take to fill the tank? ಅಂದ್ರೆ ಇದೇನ್ ಹೇಳ್ತಾ ಇದ್ದಾರೆ, ಒಂದು ಟ್ಯಾಂಕ್ ಇದೆಯಂತೆ. ಏನಿದೆ? ಒಂದು ಟ್ಯಾಂಕ್ ಇದೆ. ಓಕೆನಾ? ಒಂದು ಟ್ಯಾಂಕ್ ಇದೆ. ಈ ಟ್ಯಾಂಕ್ ಫುಲ್ ತುಂಬಕ್ಕೆ ಎಷ್ಟೊತ್ತು ಬೇಕಂತ ಹೇಳ್ತಿದ್ದಾರೆ? ಎಷ್ಟು ಅವರ್ ಬೇಕಪ್ಪ? 24 hours ಬೇಕಂತೆ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳಿದೆ, ಆಫ್ಟರ್ ಫಿಲ್ಲಿಂಗ್ ದಿ ಆಫ್ ಟ್ಯಾಂಕ್ ಅಂದ್ರೆ ಅರ್ಧ ಟ್ಯಾಂಕ್ ತುಂಬುತ್ತಂತೆ. ಇದು ಎಷ್ಟಾಗುತ್ತೆ? ಅರ್ಧ ಟ್ಯಾಂಕ್ ತುಂಬುತ್ತೆ. ಓಕೆ, ಅರ್ಧ ಟ್ಯಾಂಕ್ ತುಂಬಾದ್ಮೇಲೆ ಆಫ್ ಟ್ಯಾಂಕ್ ತುಂಬುತ್ತಾ? ಆಫ್ ಟ್ಯಾಂಕ್ ತುಂಬಿತು. ಆಫ್ ಟ್ಯಾಂಕ್ ತುಂಬಾದ್ಮೇಲೆ 3 more such taps are open. ಅಂದ್ರೆ ಏನ್ ಹೇಳ್ತಿದ್ದಾರೆ, 3 ಟ್ಯಾಪ್ಗಳು ಅಡಿಷನಲ್ ಆಗಿ ಏನಾಗುತ್ತಂತೆ? ಓಪನ್ ಆಗುತ್ತೆ, ಆಡ್ ಆಗುತ್ತಾ? ಓಪನ್ ಆಗುತ್ತೆ. ಅಂದ್ರೆ ಫಸ್ಟ್ ಇದನ್ನ ತುಂಬಕ್ಕೆ ಒಂದ್ ಪೈಪ್, ಒಂದ್ ಟ್ಯಾಪ್ ಅಲ್ಲಿ ಬರ್ತಾ ಇತ್ತು. ಅದಾದ್ಮೇಲೆ ತಿರ್ಗಾ ಏನ್ ಮಾಡ್ತಾರೆ? 3 ಟ್ಯಾಪ್ ಆನ್ ಆಗುತ್ತಂತೆ. ಹಾಗಾದ್ರೆ ಈ ಡ್ರಮ್ ತುಂಬಕ್ಕೆ ಎಷ್ಟು ಹೊತ್ತು ಬೇಕು? ಎಷ್ಟು ಬೇಕು? 15 ನಿಮಿಷನ? ಅಂದ್ರೆ ಈಗ ಅರ್ಧ ತುಂಬಕ್ಕೆ ಎಷ್ಟು ಹೊತ್ತಪ್ಪ? ಎಷ್ಟು? 12. ಇನ್ನು ಅರ್ಧ ತುಂಬಕ್ಕೆ ಇನ್ನು ಎಷ್ಟು ಬೇಕು? 12 ತಾನೆ? 12 ಗಂಟೆ. ಹಾಗಾದ್ರೆ ಈ 12 ಅವರ್ನ ಎಷ್ಟು ಟ್ಯಾಂಕ್ ತುಂಬಿಸುತ್ತೆ? ಇಲ್ಲಿ 3, ಇನಿಷಿಯಲಿ 1, ಎಷ್ಟು? 4. ಡಿವೈಡ್ ಮಾಡಿ 4 1 4 3 ಅಂದ್ರೆ ಎಷ್ಟು ಬೇಕಾಗುತ್ತೆ? ಇಲ್ಲಿ 3 ಗಂಟೆ. ಇದು ತುಂಬಕ್ಕೆ ಎಷ್ಟು ಹೊತ್ತು ಬೇಕು? 3 ಅವರ್ ಬೇಕು. ಹಾಗಾದ್ರೆ 3 ಅವರ್ ಇಲ್ಲಿ ಬೇಕು ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಿರ್ತದ, ಎಷ್ಟು ಅವರ್ ತುಂಬಿರ್ತದ? ಅದು ಎಷ್ಟು ಅವರ್ ತುಂಬಿರ್ತಪ್ಪ? 12 ಅವರ್. ಆ 12 ಅವರ್ ಜೊತೆಗೆ ಈ ಮೇಲ್ಗಡೆ ತುಂಬಕ್ಕೆ ಎಷ್ಟು ಹೊತ್ತು ಅಂತು? 3 ಅವರ್ ತಾಂತು. ಪ್ಲಸ್ ಎಷ್ಟು ಅವರ್ ಆಗುತ್ತೆ ಟೋಟಲ್? 15 hours. 15 ಗಂಟೆ ಏನಾಗುತ್ತೆ? ಈ ಡ್ರಮ್ ಪೂರ್ತಿ ತುಂಬಕ್ ಬೇಕಾಗುತ್ತೆ. ಇನಿಷಿಯಲಿ ಇದು 12 ಅವರ್ ತುಂಬಿಸಿರುತ್ತೆ. ಇನ್ನು ಮೇಲ್ಗಡೆ ಇದೆಯಲ್ವಾ, ಆ ಮೇಲ್ಗಡೆ ತುಂಬಕ್ಕೆ ಎಷ್ಟೊತ್ತು ಬೇಕು? ಅಡಿಷನಲ್ 3 ಟ್ಯಾಪ್ ಆನ್ ಆಗ್ತಿದೆ. ಮೊದಲಿಂದ ಬರ್ತಾ ಇದ್ರೆ 1 ಟ್ಯಾಪ್ ಆನ್ ಆಗುತ್ತೆ. ಹಾಗಾದ್ರೆ 12 ಅವರ್ಗೆ 4 ಟ್ಯಾಪ್ ಆನ್ ಆದ್ರೆ 3 ಅವರ್ ಬೇಕು. ಇನಿಷಿಯಲಿ 12 ಅವರ್ ಆಲ್ರೆಡಿ ತುಂಬಿತ್ತು, ಇನ್ನು 3 ಅವರ್ ಅಂದ್ರೆ 15 ಅವರ್ ಬೇಕಾಗುತ್ತೆ. ಆಪ್ಷನ್ ಡಿ 15 hours. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಒಂದು ನೆಲ್ಲಿ 20 ಗಂಟೆಯಲ್ಲಿ ಟ್ಯಾಂಕ್ ಅನ್ನು ಸಂಪೂರ್ಣವಾಗಿ ತುಂಬಿಸುತ್ತದೆ. ಓಕೆ, ತೊಟ್ಟಿಯ ಅರ್ಧದಷ್ಟು ತುಂಬಿದ ನಂತರ ಆತಃ ಇನ್ನು 4 ನೆಲ್ಲಿಗಳನ್ನು ತೆರೆಯಲಾಗುತ್ತದೆ. ಟ್ಯಾಂಕ್ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಮೀನ್ಸ್ ಟ್ಯಾಂಕ್ ಕೊಟ್ಟಿದ್ರಲ್ವಾ, ಈ ಟ್ಯಾಂಕ್ ತುಂಬಕ್ಕೆ ಎಷ್ಟೊತ್ತು ಬೇಕು? ಎಷ್ಟು ಅವರ್ ಬೇಕಪ್ಪ ಇದು ತುಂಬಕ್ಕೆ? 20 hours ಬೇಕು. ಹಾಗಾದ್ರೆ ಅವ್ರು ಇನ್ನೊಂದು ಏನ್ ಹೇಳ್ತಾವ್ರೆ, ಈ ಟ್ಯಾಂಕ್ ಅರ್ಧ ತುಂಬೋತದಂತೆ. ಅರ್ಧ ತುಂಬಾದ್ಮೇಲೆ ಏನ್ ಮಾಡ್ತಿದೀವಿ ಅಂತೆ? ಅಡಿಷನಲ್ ಆಗಿ ಇನ್ನ 4 ಟ್ಯಾಪ್ ಆನ್ ಮಾಡ್ತೀವಿ. ಫಸ್ಟ್ ಏನ್ ಮಾಡ್ತಿದ್ದೋ? 1 ಟ್ಯಾಪ್ ಆನ್ ಮಾಡಿದ್ದೋ, ಈ ಟ್ಯಾಪ್ ಅಲ್ಲಿ ಅರ್ಧ ತುಂಬಿಸಿದೀವಿ. ಇನ್ನ ಏನ್ ಮಾಡ್ತೀವಿ? ತಿರ್ಗಾ 4 ಟ್ಯಾಪ್ ಆನ್ ಮಾಡ್ತೀವಿ. ಈ ತರ 4 ಟ್ಯಾಪ್ ಆನ್ ಮಾಡಿದಾಗ ಟೋಟಲ್ ಈ ಡ್ರಮ್ ತುಂಬಕ್ಕೆ ಎಷ್ಟೊತ್ತು ಬೇಕು? ಒಂದೇ 1 ಟ್ಯಾಪ್ ಆನ್ ಮಾಡಿದ್ಕೆ ಎಷ್ಟೊತ್ತಾಗಿತ್ತು? 20 hours. ಇಷ್ಟು ಆನ್ ಮಾಡಿದಾಗ ಎಷ್ಟೊತ್ತು ಬೇಕು? ಮೀನ್ಸ್ ಇಲ್ಲಿ ಆಲ್ರೆಡಿ ಅರ್ಧ ತುಂಬಿದೆ ಅಂದ್ರೆ ಎಷ್ಟು ಲೀಟರ್, ಎಷ್ಟು ಅವರ್ ತುಂಬಿ ಕೆಲಸ ಆಗಿರುತ್ತೆ? ಎಷ್ಟು ಅವರ್ ನೆಲೆ ಏನಾಗಿತ್ತು? ಅದು ಎಷ್ಟು ಅವರ್ಸ್ ಅಪ್ಪ? 10 hours. ಹಾಗಾದ್ರೆ ಇನ್ನು ಉಳಿದಿದ್ದು ತುಂಬಬೇಕು ಅಂದ್ರೆ ಅದಕ್ಕೆ ಎಷ್ಟೊತ್ತು ಬೇಕು? ಅದು ಒಂದೇ ಆಗಿದ್ರೆ ಎಷ್ಟು ಅವರ್ ಬೇಕಪ್ಪ? 10 hours. ಹಾಗಾದ್ರೆ ಒಟ್ಟು ಎಷ್ಟು ನೆಲ್ಲಿ ಆನ್ ಮಾಡ್ತಾ ಇದ್ರಿ ಈಗ? ಇದು ಅರ್ಧ ತುಂಬಕ್ಕೆ ಎಷ್ಟಪ್ಪ?
1 2 3 4 ಈಗ 4 ಎಕ್ಸ್ಟ್ರಾ ಇನಿಷಿಯಲಿ ಒಂದು ಎಷ್ಟು 5 ಟ್ಯಾಪ್ಸ್. ಹಾಗಾದ್ರೆ ಎಷ್ಟು ಅವರ್ ಬೇಕು 5 1s 2s ಅಂದ್ರೆ ಈ ಜಾಗ ತುಂಬೋದಕ್ಕೆ ಎಷ್ಟೊತ್ತು ತಾಣುತ್ತೆ 2 ಅವರ್ ತಾಣುತ್ತೆ. ಹಾಗಾದ್ರೆ ಫಸ್ಟ್ ಆಲ್ರೆಡಿ ತುಂಬಿಸಿತ್ತಲ್ವಾ ಎಷ್ಟು ಅವರ್ ತುಂಬಿಸಿತ್ತಲ್ಲಿ 10 ಅವರ್ ಕೆಲಸ ಮಾಡಿ 10 ಅವರ್ ನೆಲ್ಲಿ ತುಂಬಿಸಿತ್ತು. ಹಾಗಾದ್ರೆ ಇಲ್ಲಿ ಎಷ್ಟು ತುಂಬಿಸಿದೆ 2 ಅವರ್ ಪ್ಲಸ್ 2 ಮೀನ್ಸ್ 12 hours. ಆಪ್ಷನ್ ಅಲ್ಲಿ ಇದೆಯಾ ಆಪ್ಷನ್ ಎ 12 hours. ಓಕೆ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ ಎ ಟ್ಯಾಪ್ ಕ್ಯಾನ್ ಫಿಲ್ ದ ಕಂಪ್ಲೀಟ್ಲಿ ಇನ್ 24 hours. ಅಂದ್ರೆ ಒಂದು ಟ್ಯಾಪ್ ಆನ್ ಮಾಡಿದ್ರೆ ಒಂದು ಟ್ಯಾಂಕ್ ನ ತುಂಬಕ್ಕೆ ಎಷ್ಟು ಹೊತ್ತು ಬೇಕಂದ್ರೆ 24 hours ಬೇಕಂದ್ರೆ. ಆಫ್ಟರ್ ಫಿಲ್ಲಿಂಗ್ ದಿ ಹಾಫ್ ಆಫ್ ದಿ ಟ್ಯಾಂಕ್, ಆಫ್ಟರ್ ಫಿಲ್ಲಿಂಗ್ ದಿ ಹಾಫ್ ಆಫ್ ದಿ ಟ್ಯಾಂಕ್, 3 more such taps are opened. 3 more such taps are open. How much time will take to fill the tank? ಓಕೆನಾ? ಅಂದ್ರೆ ಒಂದು ಟ್ಯಾಂಕ್ ತುಂಬಕ್ಕೆ ಎಷ್ಟು ಹೊತ್ತು ಅಂತ ಇದೆ ಅಂದ್ರೆ 24 hours ಕಾಣುತ್ತೆ. ಆಫ್ಟರ್ ಫಿಲ್ಲಿಂಗ್ ದಿ ಹಾಫ್ ಆಫ್ ದಿ ಟ್ಯಾಂಕ್, ಅರ್ಧ ತುಂಬಾದ್ಮೇಲೆ ಎಷ್ಟು ನೆಲ್ಲಿ ಏನ್ ಮಾಡ್ತಾರೆ 3 ನೆಲ್ಲಿ ಏನ್ ಮಾಡ್ತಿದೆ. 3 ನೆಲ್ಲಿ ಏನ್ ಮಾಡೋದ್ರಿಂದ ಅರ್ಧ ಟ್ಯಾಂಕ್ ತಿರ್ಗಾ ತುಂಬುತ್ತೆ. ಹಾಗಾದ್ರೆ ಒಟ್ಟು ತುಂಬೋದಕ್ಕೆ ಆ ಟ್ಯಾಂಕಿಗೆ ಎಷ್ಟೊತ್ತು ಸಮಯ ಬೇಕು? ಟ್ಯಾಂಕ್ ತುಂಬಕ್ಕೆ ಎಷ್ಟೊತ್ತು ಬೇಕಪ್ಪ? ಎಷ್ಟು ಬೇಕು? 24 hours. ಹಾಗಾದ್ರೆ ಇನ್ನ ಎಷ್ಟು ತುಂಬುತ್ತೆ? ಇಲ್ಲಿ ಅರ್ಧ ತುಂಬುತ್ತಾ? ಈ ಅರ್ಧ ತುಂಬಕ್ಕೆ ಎಷ್ಟೊತ್ತ ಅಂತ 12 hours ಆಗುತ್ತೆ. ಹಾಗಾದ್ರೆ ಇನ್ನು ಎಷ್ಟು ನೆಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಅಡಿಷನಲ್ ಆಗಿ 3 ನೆಲ್ಲಿ ಏನ್ ಮಾಡ್ತಾರೆ, ಇಲ್ಲೊಂದ್ ನೆಲ್ಲಿ, ಒಟ್ಟು 4 ನೆಲ್ಲಿ. ಇಲ್ಲಿ ಎಷ್ಟು ತುಂಬಬೇಕಾಗಿತ್ತು? ಎಷ್ಟು 12. ಹಾಗಾದ್ರೆ ಎಷ್ಟು ಆನ್ ಮಾಡ್ತಾರೆ 4 ಟ್ಯಾಪ್ಸ್ ಅಂದ್ರೆ 4 1s 4. ಹಾಗಾದ್ರೆ ಎಷ್ಟು ಅವರ್ ಬೇಕು 3 hour. ಇದನ್ನ ತುಂಬಕ್ 3 hours ಬೇಕು. ಹಾಗಾದ್ರೆ ಇನಿಷಿಯಲ್ ಎಷ್ಟು ಅವರ್ ಆಗಿತ್ತು 12 plus 3 15 hours. 15 ಗಂಟೆ ಸಾಕು. 15 hours ಆಪ್ಷನ್ ಡಿ. ಓಕೆ ರೈಟ್ ಡೌನ್. ಓಕೆ ಇಲ್ಲಿ ನೋಡಿ pipe A can fill a tank in 32 minutes, B in 40 minutes if both the pipes are open. If both the pipes are open together, when should the pipe be closed? When should pipe be closed so the tank may be just fill in 24 minutes? ಅಂದ್ರೆ ಇದು ಏನ್ ಹೇಳ್ತಾ ಇದ್ದಾರೆ, ಫಸ್ಟ್ ಕ್ವಶನ್ ನೀವು ಅರ್ಥ ಮಾಡ್ಕೊಂಡ್ರಿ. ಈ ತರ ಒಂದ್ ಡ್ರಮ್ ಇರುತ್ತಾ, ಒಂದ್ ಟ್ಯಾಂಕ್. ಈ ಟ್ಯಾಂಕ್ ಅನ್ನ ಇದು ಟ್ಯಾಪ್ ಎ, ಇದೊಂದನ್ನೇ ಆನ್ ಮಾಡಿದ್ರೆ ಎಷ್ಟೊತ್ತು ತುಂಬುತ್ತಂತಪ್ಪ 32 minutes ಬೇಕಂತಿದೆ ಟ್ಯಾಂಕ್ ತುಂಬೋದಕ್ಕೆ. ಅದನ್ನ ಟ್ಯಾಪ್ ಬಿ ಒಂದನ್ನೇ ಆನ್ ಮಾಡಿದ್ರೆ ಎಷ್ಟೊತ್ತು ಬೇಕು 40 minutes. ಈಗ ಏನಾದ್ರೂ ಡ್ರಮ್ ಏನೋ ಚೇಂಜ್ ಮಾಡಿದೀನಾ, ಸೇಮ್ ಡ್ರಮ್ ಎ ತುಂಬಿಸ್ಬೇಕು ಅಂದ್ರೆ ಎಷ್ಟೊತ್ತು ಬೇಕು 32 minutes, ಬಿ ತುಂಬಿಸ್ಬೇಕು ಅಂದ್ರೆ ಎಷ್ಟೊತ್ತು ಬೇಕು 40 minutes. ಮೀನ್ಸ್ ಇಲ್ಲಿ ನಿಮ್ಗೆ ಏನ್ ಅರ್ಥ ಆಗ್ತಿದೆ, ಎ ಇಸ್ ಈಕ್ವಲ್ ಟು ಬಿ ನ ಅಲ್ವಾ? ಈ ನೆಲ್ಲಿ 3/4 ಇಂಚ್ ನೆಲ್ಲಿ ಆಗಿರ್ಬೋದು, ಇದು 1 ಇಂಚ್ ನೆಲ್ಲಿ ಆಗ್ಬೋದು, 1/4 ಇಂಚ್ ಅಂದ್ರೆ ಸಣ್ಣ ದಪ್ಪ ಇರ್ಬೋದು. ಆದ್ರೆ ನಿಮ್ಗೆ ಏನಾದ್ರು ಡ್ರಮ್ ಚೇಂಜ್ ಆಗ್ತಿದ್ಯಾ ಅಂದ್ರೆ 32 ನಿಮಿಷದಲ್ಲಿ ಕೆಲಸ ಆಗೋದು 40 ನಿಮಿಷದಲ್ಲಿ ಕೆಲಸ ಆಗೈತೆ ಅಂತ ಅರ್ಥ. ಓಕೆನಾ? 32 minutes ಅಲ್ಲಿ ಆಗ್ಬೇಕಾಯ್ತು 40 minutes ಅಲ್ಲಿ ಏನ್ ಮಾಡ್ತಾರೆ, ಎ 32 minutes ಮಾಡಿದ್ರೆ ಬಿ ಎಷ್ಟೊತ್ತು ಬೇಕು 40 minutes. ಹಾಗಾದ್ರೆ ಈ 24 minutes ಏನ್ ಹೇಳ್ತಿದ್ದಾರೆ, ಇದನ್ನ ತಿರ್ಗಾ ಈ ಡ್ರಮ್ ಇರುತ್ತೆ ಅಲ್ವಾ, ಈ ಡ್ರಮ್ ಅನ್ನ ತುಂಬೋದಕ್ಕೆ ಇಲ್ಲಿ ಟ್ಯಾಪ್ ಎ ಮತ್ತು ಟ್ಯಾಪ್ ಬಿ ಫಸ್ಟ್ ಆನ್ ಮಾಡ್ಬಿಡ್ತೀವಿ. ಎಷ್ಟೊತ್ತು ಗೊತ್ತಿಲ್ಲ, ಎಷ್ಟೊತ್ತು ಆನ್ ಮಾಡಿರ್ತೀನಿ ಅಂತ ಗೊತ್ತಿಲ್ಲ, ಜೊತೆಗೆ ಬೋತ್. ಅವಾಗ ಎಷ್ಟೊತ್ತು ಆನ್ ಮಾಡಿದ್ರೆ ಇಷ್ಟು ತುಂಬಿಟ್ಟು ಬಿಟ್ಟಿರ್ತದೆ. ನಾವು ಕಂಡುಹಿಡಬೇಕಾಗಿರೋದು ಇದು. ಆಮೇಲಿಂದ ಇದು ಮಿಕ್ಕಿದೆಲ್ಲ ಐತಲ್ಲ, ಈ ಮಿಕ್ಕಿದೆಲ್ಲ ಏನ್ ಮಾಡ್ತಾ ಇದೆ, ಇದೊಂದು ಎ ಮಾತ್ರ ತುಂಬಿಸುತ್ತೆ. ಹಾಗಾದ್ರೆ ಇಷ್ಟು ತುಂಬಲ್ವಾ, ಅಷ್ಟು ತುಂಬಕ್ಕೆ ಎಷ್ಟೊತ್ತು ಬೇಕು, ಎಷ್ಟೊತ್ತು ಬಿ ನಲ್ಲಿ ಆನ್ ಆಗಿತ್ತು. ಓಕೆನಾ? ಹೇಳ್ಬೋದಾ? ಹಾಗಾದ್ರೆ ಇಲ್ಲಿ ನೋಡಿ, ನಮಗೆ ಟೋಟಲ್ ಎಷ್ಟು ನಿಮಿಷ ಎ ವರ್ಕ್ ಆನ್ ಆಗಿದೆ ಇಲ್ಲಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎ ಪ್ಲಸ್ ಬಿ, ಇಲ್ಲಿ ಎ ಅಲ್ವಾ. ಹಾಗಾದ್ರೆ ಒಟ್ಟು ಇದು ತುಂಬಕ್ಕೆ ಎಷ್ಟೊತ್ತು ತಾಣ್ತಂತಪ್ಪ 24 minutes ಅಲ್ವಪ್ಪ. 24 minutes ಇದು ತಾಂತಿದೆ ಅಂದ್ರೆ ಎ ಒಂದೇ 24 ನಿಮಿಷ ಆನ್ ಆಗಿತ್ತು, ಆನ್ ಆಗಿರ್ಲಿಲ್ವಾ? ಎಲ್ಲರೂ ಮಧ್ಯದಾಗ ಆಫ್ ಮಾಡಿದ್ರ? 24 ನಿಮಿಷ ಏನಾಗಿತ್ತು, ಆನ್ ಆಗಿತ್ತು. ಬಿನೂ ಆನ್ ಆಗಿತ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಟೈಮ್ ತಾಂಡಿದೆ, ಅದನ್ನ ಫೈಂಡ್ ಔಟ್ ಮಾಡಿ. ಎ 24 ನಿಮಿಷ ವರ್ಕ್ ಮಾಡಿದ್ಯಾ? ಹಾಗಾದ್ರೆ 24 ನಿಮಿಷ ವರ್ಕ್ ಮಾಡಿದೆ ಅಂದ್ರೆ
24 ನಿಮಿಷ ವರ್ಕ್ ಮಾಡಿದೆ ಅಂದ್ರೆ ಎ ಇನಿಷಿಯಲಿ ಎ ಎಷ್ಟೊತ್ತು ತಾನಾಗಬೇಕಾಯ್ತು? ಎಷ್ಟೊತ್ತು ತಾನಾಗಬೇಕಾಯ್ತು? 32. ಹಾಗಾದ್ರೆ ಎಷ್ಟೊತ್ತು ತಾನಾಗಿತ್ತು? ಅದ್ರ ಉಳಿದಿದೆ ಎಷ್ಟು? 8. ಈ 8 ಭಾಗ ಯಾರು ಕೆಲಸ ಮಾಡಿಲ್ಲ? ಯಾರು ಮಾಡಿಲ್ಲಪ್ಪ? ಏನ್ ಮಾಡಿಲ್ಲ. ಹಾಗಾದ್ರೆ ಇದನ್ನ ಯಾರು ಮಾಡಿರ್ತಾರೆ? ಬಿ ಮಾಡಿರ್ತಾರೆ. ಹಾಗಾದ್ರೆ ಎಷ್ಟು ಅಂತ ಹೇಳ್ಬೋದಾ? ಎಷ್ಟದಿ ಇದನ್ನ ಹಿಂಗೆ ಸಿಂಪ್ಲಿಫೈ ಮಾಡ್ತೀರಾ, ಹಿಂಗ್ ಸಿಂಪ್ಲಿಫೈ ಮಾಡ್ತೀರಾ? ನಿಮ್ಗೆ 32 40 ಹಾಗಾದ್ರೆ 8 ಹಿಂಗ್ ಮಾಡ್ತೀರಾ ಇಲ್ಲ ಹಿಂಗ್ ಮಾಡ್ತೀರಾ? ನೀವ್ ಹೆಂಗ್ ಹೇಳ್ತೀರಾ ಸಾಲ್ವ್ ಮಾಡ್ತೀರಾ. 8 ಇಂದ ಎಷ್ಟದಿ ಡಿವೈಡ್ ಆಗುತ್ತಪ್ಪ ಇದು? 8 ಇಂದ 8 4 ಜನ. ಹಾಗಾದ್ರೆ ಇದನ್ನು ಅಷ್ಟೇ ಡಿವೈಡ್ ಬೈ 4 ಮಾಡಿ. 10 hours. ಯಾವ್ದು ಆನ್ ಆಗಿರುತ್ತೆ? ಯಾವ್ದು ಆನ್ ಮಾಡಿರುತ್ತೆ? ಬಿ ಆನ್ ಮಾಡ್ಕೊಂಡು ಬಿಟ್ಟಿರುತ್ತೆ. ಎಷ್ಟೊತ್ತು? 10 hours. ಓಕೆ, ಇನ್ನೊಂದ್ಸತಿ ಹೇಳಿಲ್ಲ. ಇಲ್ಲಿ ನೋಡಿ, ಒಂದು ಟ್ಯಾಂಕ್ ಇರುತ್ತಂತೆ. ಆ ಟ್ಯಾಂಕ್ ತುಂಬಿಸೋದಕ್ಕೆ ಎ ಅನ್ನ ಟ್ಯಾಪ್ ಆನ್ ಮಾಡಿದ್ರೆ ಎಷ್ಟೊತ್ತು ಬೇಕು ನನಗೆ? 32 ಮಿನಿಟ್ಸ್ ಬೇಕು. ಬಿ ಅನ್ನ ಟ್ಯಾಪ್ ಆನ್ ಮಾಡಿದ್ರೆ 40 ಮಿನಿಟ್ಸ್ ಬೇಕು. ಅದು ಆದ್ರೆ ಒಂದು ಅದೇ ಡ್ರಮ್ ಅನ್ನ, ಅದೇ ಟ್ಯಾಂಕ್ ಅನ್ನ ನಾನು ಏನ್ ಮಾಡ್ತೀನಿ, ಫಸ್ಟ್ ಎ ಟ್ಯಾಪ್ ಆನ್ ಮಾಡ್ತೀನಿ, ಬಿ ಟ್ಯಾಪ್ ಆನ್ ಮಾಡ್ತೀನಿ. ಅವಾಗ ಎಷ್ಟೋ ನೀರು ತುಂಬ ಹೋಗುತ್ತೆ. ಅದು ತುಂಬಾದ್ಮೇಲೆ ರಿಮೈನಿಂಗ್ ಎ ಬಿ ಅನ್ನೋದು ಆಫ್ ಮಾಡಿ ಬರೀ ಎ ಒಂದು ಟ್ಯಾಪ್ ಮಾತ್ರ ಆನ್ ಮಾಡಿಬಿಟ್ಟಿರ್ತೀನಿ. ಅವಾಗ ಡ್ರಮ್ ತುಂಬೋದಕ್ಕೆ ಟೋಟಲ್ ನನಗೆ ಎಷ್ಟೊತ್ತು ಬೇಕಾಯ್ತು? 24 ಮಿನಿಟ್ಸ್ ಬೇಕಾಯ್ತು. ಹಾಗಾದ್ರೆ ಎ ಒಂದೇ ಆನ್ ಮಾಡಿದ್ರೆ, ಪೂರ್ತಿ ಬಿ ಆನ್ ಮಾಡಿದ್ರೆ ಬರೀ ಎ ಆನ್ ಮಾಡ್ಕೊಂಡಿದ್ರೆ ಎಷ್ಟೊತ್ತು ಬೇಕಿತ್ತು ನನಗೆ? 32 ಮಿನಿಟ್ಸ್ ಬೇಕಿತ್ತು. ಆದ್ರೆ ಇಲ್ಲಿ ಎಷ್ಟೊತ್ತು ಎ ಮಾತ್ರ ನೀರು ಕೊಟ್ಟಿರೋದು ಆ ಟ್ಯಾಪ್ ಅಲ್ಲಿ? ಎಷ್ಟೊತ್ತಪ್ಪ? 24 ಮಿನಿಟ್ಸ್. ಹಾಗಾದ್ರೆ ಎಷ್ಟು ನಿಮಿಷ ಬಿ ಎ ಕೆಲಸ ಮಾಡ್ಬೇಕಾಗಿತ್ತು? ಮಾಡಿಲ್ಲ. 8 ನಿಮಿಷ ನೀರು ಕೊಡ್ಬೇಕಾಯ್ತು, ಕೊಟ್ಟಿಲ್ಲ ತಾನೆ. ಹಾಗಾದ್ರೆ ಆ 8 ನಿಮಿಷ ಎಷ್ಟು? ಯಾಕೆಂದ್ರೆ ಈ 8 ಯಾರು ಕೆಲಸ ಮಾಡ್ತಿರೋದು? ಆ 8 ಭಾಗ ನೀರು ಕೊಡ್ಬೇಕಾಯ್ತಿದ್ ಯಾರು? ಬಿ ತಾನೆ. ಆ ಬಿ ಕೊಟ್ಟಿರೋದು ಯಾರು? ಎಷ್ಟು ಅವರ್ ಆನ್ ಆಗಿತ್ತು ಮತ್ತೆ? 10 hours. ಆಪ್ಷನ್ ಡಿ 10 ಮಿನಿಟ್ಸ್. ಓಕೆ, ಆಪರೇಟ್ ಆನ್. ಪೈಪ್ ಪಿ ಒಂದು ಟ್ಯಾಂಕ್ ಅನ್ನು ತುಂಬಲು 15 ನಿಮಿಷದಲ್ಲಿ ಮತ್ತು ಪೈಪ್ ಕ್ಯೂ 21 ನಿಮಿಷದಲ್ಲಿ ತುಂಬುತ್ತದೆ. ಎರಡು ಪೈಪ್ಗಳು ಒಟ್ಟಿಗೆ ತೆರೆದರೆ ಟ್ಯಾಂಕ್ ತುಂಬಲು 10 ನಿಮಿಷದಂತೆ ಆಗುತ್ತದೆ. ಪೈಪ್ ಕ್ಯೂ ಅನ್ನು ಯಾವಾಗ ಮುಚ್ಚಬೇಕು? ಅಂದ್ರೆ ಇನಿಷಿಯಲಿ ಟ್ಯಾಂಕ್, ಇಲ್ಲಿ ಒಂದು ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕ್ ಅನ್ನ ಪಿ ಅನ್ನ ಟ್ಯಾಪ್ ಆನ್ ಮಾಡಿದ್ರೆ ಎಷ್ಟೊತ್ತು ಬೇಕಪ್ಪ? 15 ನಿಮಿಷ. ಕ್ಯೂ ಅನ್ನ ಟ್ಯಾಪ್ ಆನ್ ಮಾಡಿದ್ರೆ 21 ನಿಮಿಷ ಬೇಕಾಗುತ್ತೆ. ಹಾಗಾದ್ರೆ ಈ ಟ್ಯಾಂಕ್ ಅನ್ನ ಎಷ್ಟೋ ಅರ್ಧ ಮಾಡಿ ತುಂಬಿಸ್ಬಿಟ್ಟಿರ್ತೀನಿ. ಎಷ್ಟೋ ತುಂಬಿರುತ್ತೆ. ಆ ಟ್ಯಾಂಕ್ ತುಂಬಾದ್ಮೇಲೆ ಏನ್ ಮಾಡ್ತೀವಿ? ಕ್ಯೂ ಅನ್ನೋದನ್ನ ಆಫ್ ಮಾಡ್ತೀವಿ. ಕ್ಯೂ ಅನ್ನೋದನ್ನ ಆಫ್ ಮಾಡಿದಾದ್ಮೇಲೆ ಪೂರ್ತಿ ತುಂಬಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿದರೆ 10 ಮಿನಿಟ್ಸ್ ಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕ್ಯೂ ಎಷ್ಟು ನಿಮಿಷದ ಮುಂಚೆ ಆಫ್ ಮಾಡಬೇಕು? ಓಕೆನಾ? ಹಾಗಾದ್ರೆ 15 ನಿಮಿಷ ತುಂಬಬೇಕಾಗಿದ್ದು ಎಷ್ಟು ನಿಮಿಷ ತುಂಬುತ್ತೆ? ಇನ್ನೊಂದು ಕ್ಯೂ 21 ನಿಮಿಷಕ್ಕೆ ತುಂಬುತ್ತೆ. ಹಾಗಾದ್ರೆ ಕ್ಯೂ ಒಟ್ಟು ತುಂಬಕ್ಕೆ ಎಷ್ಟೊತ್ತು ಬೇಕಿತ್ತು? 15 ನಿಮಿಷ ಬೇಕಿತ್ತು. ಈಗ ಎಷ್ಟೊತ್ತು ಬೇಕಾಯ್ತು? 10 ನಿಮಿಷ ಮಾತ್ರ ತುಂಬಿತು. ಹಾಗಾದ್ರೆ ಈ 5 ಭಾಗ ಯಾರು ತುಂಬಿದ್ದು? ಯಾರೋ ತುಂಬಿದ್ದು? ಬಿ. ಹಾಗಾದ್ರೆ ಹಿಂಗೆ ಡಿವೈಡ್ ಆಗುತ್ತಾ? ಆಗಲ್ಲ. ಡಿವೈಡ್ ಮಾಡಿ. ಆಪ್ಷನ್ ಎ 7 ನಿಮಿಷ ಸಾಕು. ಆಪ್ಷನ್ ಎ ರೆಡ್. ಓಕೆ, ಇಲ್ಲಿ ನೋಡಿ, 2 pipes X and Y can fill the tank in 20 hours and 60 hours if both the pipes are open together. Then at what time first pipe should be closed? It may take 30 hours to fill the tank. ಓಕೆನಾ? ಅಂದ್ರೆ ಏನ್ ಹೇಳ್ತಾ ಇದಾರೆ, ಒಂದು ಡ್ರಮ್ ಇದೆ. ಆ ಡ್ರಮ್ಗೆ 2 ಪೈಪ್ ಹಾಕಿರ್ತೇವೆ. ಅದರಲ್ಲಿ ಒಂದು ಪೈಪ್ ಎಕ್ಸ್ ಅಂತೀವಿ, ಇನ್ನೊಂದನ್ನ ವೈ ಅಂತ ಹೇಳ್ತೀವಿ. ಎಕ್ಸ್ ಅನ್ನೋದಕ್ಕೆ ಎಷ್ಟೊತ್ತು ಬೇಕು? 20 hours ಬೇಕು. ವೈ ಅನ್ನೋದಕ್ಕೆ ಎಷ್ಟೊತ್ತು ಬೇಕಪ್ಪ? 60 hours ಬೇಕು. ಓಕೆನಾ? ಇದೇ ಟ್ಯಾಂಕ್ ಅನ್ನ ನಾನು ಏನ್ ಮಾಡ್ತಿದ್ದೀನಿ?
ತುಂಬೋದಕ್ಕೆ ಎಷ್ಟೊತ್ತು ಬೇಕಾಗುತ್ತಂತೆ ನನಗೆ ತುಂಬಿಸೋದಕ್ಕೆ 30 ಅವರ್ಸ್ ಬೇಕಂತೆ. ಈ 30 ಅವರ್ಸ್ ಅಲ್ಲಿ ಏನಾಗಿರುತ್ತೆ, ಇನಿಷಿಯಲಿ ಎಕ್ಸ್ ಪ್ಲಸ್ ವೈ ಟ್ಯಾಪ್ ಎರಡು ಆನ್ ಆಗಿರುತ್ತೆ. ಅದಾದ್ಮೇಲಿಂದ ಯಾವ ಟ್ಯಾಪ್ ಆನ್ ಆಗುತ್ತೆ, ಯಾವ ಟ್ಯಾಪ್ ಆಫ್ ಮಾಡ್ತೀವಿ, ಫಸ್ಟ್ ಸ್ಟೆಪ್ ಅಂದ್ರೆ ಯಾವುದು ಎಕ್ಸ್, ಅದಾದ್ಮೇಲೆ ಯಾವ್ದು ಏನಾಗುತ್ತೆ ವೈ. ಹಾಗಾದ್ರೆ ಈ ತರ ಕೆಲಸ ಮಾಡುತ್ತಲ್ವಾ, ಅರ್ಧನ ಎಕ್ಸ್ ಪ್ಲಸ್ ವೈ ಮಾಡಿರುತ್ತೆ, ಇನ್ನ ಅರ್ಧ ವೈ ಮಾಡುತ್ತೆ. ಅರ್ಧ ಮಾಡುತ್ತೆ ಅಂತ ಹೇಳ್ತಿಲ್ಲ, ಎಕ್ಸ್ ಪ್ಲಸ್ ವೈ ಎಷ್ಟೊತ್ತು ಮಾಡುತ್ತೆ ಅಂತ ಹೇಳ್ತಿಲ್ಲ, ಪೂರ್ತಿ ಎಷ್ಟು ಮಾಡೋದಕ್ಕೆ 30 ಅವರ್ಸ್ ಅಂತ ಹೇಳ್ತಿದೆ. ಹಾಗಾದ್ರೆ ಎಕ್ಸ್ ಎಷ್ಟೊತ್ತು ಕೆಲಸ ಮಾಡುತ್ತೆ, ಎಷ್ಟೊತ್ತು 20 ಅವರ್ಸ್ ವರ್ಕ್ ಮಾಡಿದ್ರೆ ಎಷ್ಟೊತ್ತು ಬೇಕು, 60 ಆಗುತ್ತೆ ಅಲ್ವಾ. ಹಾಗಾದ್ರೆ ಟೋಟಲ್ ನನಗೆ ಯಾವ್ದನ್ನ ಆಫ್ ಮಾಡ್ತಿರೋದು, ಎಕ್ಸ್. ಹಾಗಾದ್ರೆ ಪೂರ್ತಿ ವರ್ಕ್ ಯಾವ್ದು ಮಾಡ್ತಿರೋದು ಇಷ್ಟು, ವೈ ಎಷ್ಟು 60 ಅಲ್ವಾ. ಆ 60 ಅಂದ್ರೆ ಇದು ಎಷ್ಟಿದೆಯಪ್ಪ, -30 ಮಾಡಿದ್ರೆ ಎಷ್ಟು ಬರುತ್ತೆ, 30 ಪಾರ್ಟ್ಸ್ ಯಾರು ಕೆಲಸ ಮಾಡ್ತಾರೆ, ಉಲ್ಟಾ ಬರ್ತಿದ್ದೀನಿ ಹೇಳ್ತೀನಿ, 30 ಇದೆಯಲ್ವಾ. ಹಾಗಾದ್ರೆ ಎಷ್ಟು ಮಾಡುತ್ತೆ ಅಂತ ಹೇಳ್ಬೇಕು. ಹಾಗಾದ್ರೆ 20 ಅವರ್ಸ್ ಅಂದ್ರೆ ಇದು ಎಷ್ಟು ಸತಿ ಆಗುತ್ತೆ, ಎಷ್ಟು ಇಂಟು 3 ನಾ ನೋಡಿ. 20 ಅವರ್ಸ್ ಅಂದ್ರೆ ಇದು ಎಕ್ಸಾ, ಇದೇನಪ್ಪ ವೈ. ಇದು ಯಾರ್ದು ವ್ಯಾಲ್ಯೂ, ಎಕ್ಸ್ ವೈದಲ್ವಾ. ಹಾಗಾದ್ರೆ ನಾನು ಇಲ್ಲಿ ಬರ್ಕೊಬೇಕು ಆಯ್ತು, ಇಲ್ಲೇ ಬರ್ಕಂತೀನಿ ಅಂದ್ರೆ ಇಲ್ಲಿ ಇಂಟು ಮಾಡಿದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಷ್ಟೇ. ಓಕೆನಾ. 30 ಇಂದ 3 ಡಿವೈಡ್ ಮಾಡಿ 10 ಅವರ್ಸ್. ಓಕೆ, ಆಪ್ಷನ್ ಬಿ. ಸರ್ ಇಲ್ಲಿ ಇಂಟು ಮಾಡಿದ್ರೆ ಇಲ್ಲಿ ಡಿವೈಡ್ ಮಾಡಿದ್ರ, ಯಾಕೆ ಮಾಡಿದೆ ಗೊತ್ತಾಯ್ತಲ್ವಾ. ಅಂದ್ರೆ ನಾನು 60 ಅವರ್ಸ್ 20 ಅವರ್ಸ್ ಅಂತ ಬರ್ಕೊಬೇಕಾಗಿತ್ತು, ನಾನು ಏನ್ ಮಾಡಿದೆ ಎಕ್ಸ್ ಮತ್ತೆ ವೈ ಅಂತಾನೆ ತಗೊಂಡಿದ್ದೀನಿ. ಆದ್ರೆ ನಂಗೆ ಗೊತ್ತು 20 ಅವರ್ಸ್ ಯಾರ್ದು, ಎಕ್ಸ್, ಈ ವೈ ಯಾರಷ್ಟು 60 ಅವರ್ಸ್. ಇಲ್ಲಿ ಇಂಟು ಉಲ್ಟಾ ಬರ್ದಿರೋದ್ರಿಂದ ಇಲ್ಲಿ ಇಂಟು ಮಾಡಿದ್ರೆ ಡಿವೈಡ್ ಮಾಡ್ಬೇಕಾಗುತ್ತೆ. ಓಕೆ, ಹಾಗಾದ್ರೆ ಆನ್ಸರ್ 10 ಅವರ್ಸ್, ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಮತ್ತು ಬಿ ಎರಡು ಪೈಪ್ಗಳು 15 ಗಂಟೆ ಮತ್ತು 20 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ತುಂಬಬಹುದು. ಎರಡು ಪೈಪ್ಗಳನ್ನು ಒಟ್ಟಿಗೆ ತೆರೆದರೆ ಮೊದಲ ಪೈಪ್ ಅನ್ನು ಯಾವ ಸಮಯದಲ್ಲಿ ಮುಚ್ಚಬೇಕು, ಇದರಿಂದ ಟ್ಯಾಂಕ್ ತುಂಬಲು ಕೇವಲ 16 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಮೀನ್ಸ್ ಒಂದು ಟ್ಯಾಂಕ್ ಇದೆ, ಈ ಟ್ಯಾಂಕ್ ಅಲ್ಲಿ 2 ಟ್ಯಾಪ್ ಇದೆ, ಯಾವುದು ಎ ಅನ್ನೋದೊಂದಿರುತ್ತೆ, ಬಿ ಅನ್ನೋದೊಂದಿರುತ್ತೆ. ಎ ಅನ್ನೋದಕ್ಕೆ ತುಂಬಕ್ಕೆ ಎಷ್ಟೊತ್ತು ಬೇಕು, 15 ಅವರ್ಸ್ ಸಾಕು. ಬಿ ಅನ್ನೋದು ತುಂಬೋದಕ್ಕೆ ಎಷ್ಟು ಬೇಕು, 20 ಅವರ್ಸ್ ಸಾಕು. ಹಾಗಾದ್ರೆ ಇದೇ ಟ್ಯಾಂಕ್ ಅನ್ನ ತುಂಬೋದಕ್ಕೆ ಎಷ್ಟೊತ್ತು ಬೇಕಂದ್ರೆ ಅದಕ್ಕೆ 16 ಅವರ್ಸ್ ಬೇಕು. ಆ 16 ಅವರ್ಸ್ ಯಾಕೆ ಬೇಕು, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎ ಪ್ಲಸ್ ಬಿ 2 ಟ್ಯಾಪ್ ಆನ್ ಆಗಿರುತ್ತೆ. ಆಮೇಲೆ ಯಾವ್ದು ಕ್ಲೋಸ್ ಮಾಡ್ತಿದೀವಿ, ಫಸ್ಟ್ ಟ್ಯಾಪ್ ಅಂದ್ರೆ ಯಾವ್ದು, ಎ ಕ್ಲೋಸ್ ಮಾಡ್ತೀವಿ. ಆಗ ನೆಕ್ಸ್ಟ್ ಯಾವ್ದು ಆನ್ ಆಗಿರುತ್ತೆ, ಬಿ ಆನ್ ಆಗಿರುತ್ತೆ ಅಲ್ವಾ. ಹಾಗಾದ್ರೆ ಎಷ್ಟೊತ್ತಿಗೆ ಎ ಟ್ಯಾಪ್ ನ ಕ್ಲೋಸ್ ಮಾಡಿದ್ರೆ 16 ಅವರ್ ಬೇಕು ಅಂತ ಕೇಳ್ತಿದ್ದಾರೆ ಅಲ್ವಾ. ಹಾಗಾದ್ರೆ 20 ಅವರ್ ವರ್ಕ್ ಮಾಡ್ಬೇಕಾಗಿದ್ದು ಎಷ್ಟೊತ್ತು ಮಾಡಿದೆ, 15 ಅವರ್ ಮಾಡ್ತಿದೆ. ಇದು ಯಾವ್ದು 20, ಬಿದಾ, ಇದು ಏದು. ಹಾಗಾದ್ರೆ 20 ಅವರ್ ಆನ್ ಆಗ್ಬೇಕಾಗಿತ್ತು, 16 ಅವರ್ ಮುಗಿಸಿದೆ ಅಂದ್ರೆ ಎಷ್ಟು ಭಾಗ ಎ ಮಾತ್ರ ಮಾಡಿದೆ, 20 ಮೈನಸ್ 16 ಎಷ್ಟಪ್ಪ, 4. ಈ 4 ವರ್ಕ್ ಯಾರು ಮಾಡಿರೋದು, ಎ ಮಾಡಿ ಇದು. ಹಾಗಾದ್ರೆ ಎ ಎಷ್ಟು ಮಾಡಿ ವರ್ಕ್ ಇರುತ್ತೆ, ಡಿವೈಡ್ ಮಾಡಿ, ಡಿವೈಡೆಡ್ ಬೈ 5 ಎಷ್ಟು, 3 ಅವರ್ಸ್ ಯಾರಿ ಬೇಕು. 3 ಅವರ್ಸ್ ಮುಂಚೆ ಏನ್ ಮಾಡ್ಬೇಕಾಯ್ತು, ನಾವು ಆಫ್ ಮಾಡ್ಬೇಕು. ಓಕೆ, ಆಪ್ಷನ್ ಡಿ.